ॐ यश्छन्दसा वृषभो विश्वरूपः छन्दोभ्योऽध्यमृतात् सम्बभूव समेन्द्रो मेधया स्पृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पिहितः श्रुतं मे गोपाय ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಜ್ಯೇಷ್ಠ ಮಾಸದ ಶುದ್ಧ ಚತುರ್ಥಿ ಶುಕ್ರವಾರ ಭೃಗುವಾಸರ. ಇಂತಹ ಶ್ರೇಷ್ಠವಾದಂತಹ ಶುಕ್ರವಾರದಂದು ದಿವ್ಯವಾದಂತಹ ಶ್ರೀ ರಾಜರಾಜೇಶ್ವರಿ ಮಂತ್ರಸ್ತವರಾಜ ಈ ಸ್ತೋತ್ರದಿಂದ ಆಯ್ದ ಕೆಲವು ಶ್ಲೋಕಗಳ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ರಾಜರಾಜೇಶ್ವರಿ ಮಂತ್ರಸ್ತವರಾಜ. ह्रीङ्काराश्रितशङ्कर प्रियतनु श्रीयोगपीठेश्वरी माङ्गल्यायुतपङ्कजाभनयन माङ्गल्यसिद्धिप्रदा तारुण्येन विशेषिताङ्ग सुमहालावण्य संशोभिता श्रीचक्रप्रियबिन्दुतर्पणपर श्रीराजराजेश्वरी सर्वज्ञानकलावतीं सकरुणा सर्वेश्वरीं सर्वगा सत्यां सर्वमयीं सहस्रदलजा सत्वार्णवोपस्थिता संगासंगविवर्जितां सुखकरी बालार्ककोटिप्रभा श्रीचक्रप्रियबिन्दुतर्पणपर श्रीराजराजेश्वरी आदिक्षान्तसुवर्णबिन्दुसुतनुं सर्वाङ्गसंशोभिता नानावर्णविचित्रचित्रचरिता चातुर्यचिन्तामणि चित्रानन्दविधायिनीं सुचपला कूटत्रयकारिणी श्रीचक्रप्रियबिन्दुतर्पणपर
प्रिय बिंदु तर्पण पर श्रीराजराजेश्वरी श्रीचक्र प्रिय बिंदु तर्पण पर श्रीराजराजेश्वरी श्रीराजराजेश्वरी ಇಂದು ಜ್ಯೇಷ್ಠ ಶುದ್ಧ ಚತುರ್ಥಿ ಶುಕ್ರವಾರ. ಈ ಶುಕ್ರವಾರದಂದು ಶಾರದಾ ಭಜನೆಯನ್ನು ಮಾಡೋಣ. ಆಹ್ಲಾದಕರವಾದಂತಹ ಗ್ರೀಷ್ಮ ಋತುವಿನ ಮುಸ್ಸಂಜೆ ಶ್ರದ್ಧೆಯಿಂದ ಭಕ್ತಿಯಿಂದ ಹಾಡುವಂತವರಾಗಿ ನಾವು ಹೇಳಿಕೊಟ್ಟ ನಂತರ ತಾವು ಪುನರಾವರ್ತಿಸಬಹುದು. ಸಾಹಿತ್ಯವನ್ನು ಪರದೆ ಮೇಲೆ ಹಂಚಿಕೊಂಡಿದ್ದೇವೆ. ನೋಡಿಕೊಂಡು ನಾವು ಹೇಳಿದ ನಂತರ ತಾವು ಕೂಡ ಹಾಡಬಹುದು. ದೇಹಿ ದೇಹಿ ಶರದೆ ಜ್ಞಾನಂದೇ ಸರ್ವದೇ ದೇಹಿ ದೇಹಿ ಶರದೆ ಜ್ಞಾನಂದೇ ಸರ್ವದೇ ಪ್ರೇಮ ರೂಪಿಣಿ ಶಾರದೆ ಯೋಗಂದೇಹಿ ಸರ್ವದೇ ಬುದ್ಧಿರೂಪಿಣಿ ಶರದೆ ಮೋಕ್ಷಂದೇಹಿ ಸರ್ವದೇ ದೇಹಿ ದೇಹಿ ಶರದೆ ಜ್ಞಾನಂದೇಹಿ ಸರ್ವದೇ ಹಂಸವಾಹಿನಿ ಹಂಸನಾದಿನಿ ಹಂಸರೂಪಿಣಿ ಶಾರದೆ ಶಾರದೆ ಜಯ ಶಾರದೆ ಜಯ ಶಾರದೆ ಜಯ ಶಾರದೆ ಶಾರದೆ ಜಯ ಶಾರದೆ ಜಯ ಶಾರದೆ ಜಯ ಶಾರದೆ ದೇಹಿ ದೇಹಿ ಶರದೆ ಜ್ಞಾನಂದೇಹಿ ಸರ್ವದೇ पूर्णचन्द्रकलास्वरूपिणि पूर्णयोगिनि शारदे शारदे जय शारदे जय शारदे जय शारदे शारदे जय शारदे जय शारदे जय शारदे
देहि देहि शरदे ज्ञानं देहि सर्वदे प्रेम रूपिणि शारदे योगं देहि सर्वदे बुद्धिरूपिणि शरदे मोक्षं देहि सर्वदे देहि देहि शरदे ज्ञानं देहि सर्वदे ज्ञानं देहि सर्वदे ज्ञानं देहि सर्वदे श्री शारदा माता की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर महादेव ಶಂಭೋ. ವಿವೇಕ ಚೂಡಾಮಣಿಯ ಅಧ್ಯಯನವನ್ನು ಮಾಡೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ 246ರಿಂದ 249ನೆಯ ಶ್ಲೋಕದವರೆಗೆ. ಪ್ರತಿಯೊಂದು ಶ್ಲೋಕವನ್ನು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಥಮದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. 246ನೆಯ ಶ್ಲೋಕ. ನೇದಂ ನೇದಂ ಕಲ್ಪಿತತ್ವಾನ್ನ ಸತ್ಯಂ ನೇದಂ ನೇದಂ ಕಲ್ಪಿತತ್ವಾನ್ನ ಸತ್ಯಂ ರಜ್ಜೋದೃಷ್ಟ ವ್ಯಾಲವತ್ ಸ್ವಪ್ನವಚ್ಚ ಇತ್ತಂ ದೃಶ್ಯಂ ಸಾಧುಯುಕ್ತ್ಯಾ ವ್ಯಪೋಹ್ಯ ಜ್ಞೇಯಃ ಪಶ್ಚಾದೇಕಭಾವಸ್ತಯೋರ್ಯಃ ತತಸ್ತು ತೌ ಲಕ್ಷಣಯಾ ಸುಲಕ್ಷ್ಯೌ ತಯೋರಖಂಡೈಕರಸತ್ವಸಿದ್ಧಯೇ ನಾಲಂ ಜಹತ್ಯಾನ ತಥಾ ಜಹತ್
किन्तु भयार्थात्मिक एव भाव्यम् स देवदत्तोऽयमितिह वैकता विरुद्धधर्मांशमपास्य कथ्यते यथा तथा तत्त्वमसीति वाक्ये विरुद्धधर्मानुभयत्र हित्वा संलक्ष्य चिन्मात्रतया सदात्मनोः अखण्डभावः परिचीयते बुधैः एवं महावाक्यशतेन कथ्यते ब्रह्मात्मनोरेक्यमखण्डभावः ಶ್ರೀ ಗುರುಭ್ಯೋ ನಮಃ. ತತ್ವಂ ಅಸಿ ಈ ಮಹಾವಾಕ್ಯದ ಸಂಪೂರ್ಣ ವಿವರಣೆಯನ್ನು ಆಚಾರ್ಯ ಶಂಕರರು ಶಿಷ್ಯನಿಗೆ ತಿಳಿಸ್ತಾ ಇದ್ದಾರೆ. ಈಗ ಈ ತತ್ವಮಸೀತಿ ಮಹಾವಾಕ್ಯವನ್ನು ಉಪದೇಶವಾಕ್ಯ ಎಂದು ಕರೆಯುವರು. ತತ್ವಮಸೀತಿ ಮಹಾವಾಕ್ಯ ಉಪದೇಶವಾಕ್ಯ, ಆದರೆ ಅದು ಅನುಭವ ವಾಕ್ಯವಾಗಬೇಕು. ಅನುಭವ ವಾಕ್ಯವೆಂದರೆ ಅಹಂ ಬ್ರಹ್ಮಾಸ್ಮಿ. ಈ ಅನುಭವ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಸಾಧಕನಿಗೂ ಆಗಬೇಕು. ಆದ್ರಿಂದ ಆ ಬ್ರಹ್ಮ ಭಾವನೆಯ ಲಕ್ಷಣಗಳು ಹೇಗೆ ಇರ್ತವೆ ಗುರುಗಳು ವಿವರಿಸ್ತಾ ಇದ್ದಾರೆ. ನೋಡುವ 250ನೇ ಶ್ಲೋಕ. ಬ್ರಹ್ಮ ಭಾವನೆಯ ಆ ಅನುಭವ ವಾಕ್ಯ ಯಾವುದಿದೆ, ಅಹಂ ಬ್ರಹ್ಮಾಸ್ಮಿ, ಅದರ ಕಡೆಗೆ ಶಿಷ್ಯನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಶ್ರೀ ಸದ್ಗುರುಗಳು. ನೋಡುವ 250ನೇ ಶ್ಲೋಕ. ಅಸ್ಥೂಲಮಿತ್ಯೇತದಸನ್ನಿರಸ್ಯ ಸಿದ್ಧಂ ಸ್ವತೋ ವ್ಯೋಮವದ ಪ್ರತರ್ಕ್ಯಂ ಅತೋ ಮೃಷಾ ಮಾತ್ರಮಿದಂ ಪ್ರತೀತಂ ಜಹೀಹಿ ಯತ್ ಸ್ವಾತ್ಮತಯಾ ಗೃಹೀತಂ ಬ್ರಹ್ಮಾಹಮಿತ್ಯೇವ ವಿಶುದ್ಧ ಬುದ್ಧ್ಯಾ ವಿದ್ಧೇ ಸ್ವಮಾತ್ಮಾನಮಖಂಡಬೋಧಂ. ಮತ್ತೊಮ್ಮೆ ಅಸ್ಥೂಲಮಿತ್ಯೇತದಸನ್ನಿರಸ್ಯ ಸಿದ್ಧಂ ಸ್ವತೋ ವ್ಯೋಮವದ ಪ್ರತರ್ಕ್ಯಂ ಅತೋ ಮೃಷಾ ಮಾತ್ರಮಿದಂ ಪ್ರತೀತಂ.
ಜಹೀಹಿ ಯತ್ ಸ್ವಾತ್ಮತಯಾ ಗೃಹೀತಂ. ಬ್ರಹ್ಮಾಹಮಿತ್ಯೇವ ವಿಶುದ್ಧ ಬುದ್ಧ್ಯಾ ವಿದ್ಧೇ ಸ್ವಮಾತ್ಮಾನಮಖಂಡಬೋಧಂ. ಅತ್ಯಂತ ಸೊಗಸಾದಂತಹ ವರ್ಣನೆ ಈ ಶ್ಲೋಕದಲ್ಲಿ. ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯವನ್ನು ಪುನರಾವರ್ತಿಸಿದ್ದಾರೆ ಆಚಾರ್ಯ ಶಂಕರರು. ಯಾರಿಗೆ ಬೃಹದಾರಣ್ಯಕ ಉಪನಿಷತ್ತನ್ನು ಓದಲಿಕ್ಕೆ ಸಾಧ್ಯವಿಲ್ಲವೋ ಈ ಶ್ಲೋಕದಿಂದ ನಮಗೆ ಅರ್ಥವಾಗುವುದು ಬೃಹದಾರಣ್ಯಕದಲ್ಲಿ ಏನು ಅಡಗಿದೆ, ಯಾವ ತತ್ವ ಅಡಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಬೃಹದಾರಣ್ಯಕ ವಾಕ್ಯ ಇದು. ಅಸ್ಥೂಲಂ ಅಸ್ಥೂಲ ಅಸ್ಥೂಲಮನನ್ವ ಹ್ರಸ್ವಮದೀರ್ಘಂ. ಇದು ಬೃಹದಾರಣ್ಯಕ ಉಪನಿಷತ್ತಲ್ಲಿರುವಂತಹ ವಾಕ್ಯ. इत्यादि श्रुति से असत स्थूलता अधिक निराश करने से आकाश के समान व्यापक अतर्क्य वस्तु स्वयं ही सिद्ध हो जाती है. इसलिए आत्म रूप से गृहीत ए देह आदि मिथ्या ही प्रतीत होते हैं. इनमें आत्मबुद्धि को छोड़ और मैं ब्रह्म हूं, अहम ब्रह्मास्मि, इस शुद्ध बुद्धि से अखंड बोध स्वरूप अपने आत्मा को जान. ನೋಡಿ, ಅಸ್ಥೂಲಮನನ್ವಹಸ್ವಮದೀರ್ಘಂ ಈ ವಾಕ್ಯ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಡಕವಾಗಿದೆ. ಎಲಿಮಿನೇಟಿಂಗ್ ದ ಆಬ್ಜೆಕ್ಟಿವ್ ವರ್ಡ್, ದ ನಾಟ್ ಸೆಲ್ಫ್, by such arguments as it is not gross, asthulam, etc., one realizes the Atman, which is self-established, unattached like the sky, and beyond the range of thought. Therefore, dismiss this mere phantom of an objective world which thou perceivest and which thou hast accepted as thy own self. By means of the purified understanding that thou art Brahman, Tattvam Asi, realize thy own self, the knowledge absolute, Aham Brahmasmi. ಪದಚ್ಛೇದ ನೋಡಿಕೊಳ್ಳಿ. ಅಸ್ಥೂಲಂ ಇತಿ ಏತತ್ ಅಸತ್ ನಿರಸ್ಯ ಸಿದ್ಧಂ ಸ್ವತಃ ವ್ಯೋಮವತ್ ಅಪ್ರತರ್ಕ್ಯಂ ಅತಃ ಮೃಷಾಮಾತ್ರಂ ಇದಂ ಪ್ರತೀತಂ ಜಹೀಹಿ ಯತ್ ಸ್ವಾತ್ಮತಯಾ ಗೃಹೀತಂ. ಬ್ರಹ್ಮ ಅಹಂ ಇತಿ ಏವ ವಿಶುದ್ಧ ಬುದ್ಧ್ಯ ವಿದ್ಧಿ ಸ್ವಮಾತ್ಮಾನಂ ಅಖಂಡಬೋಧಂ. ಅನ್ವಯಾರ್ಥ ನೋಡಿಕೊಳ್ಳಿ. ಅಸ್ಥೂಲಂ ಇತಿ ಸ್ಥೂಲವಾದುದಲ್ಲ ಎಂದು, ಏತತ್ ಅಸತ್ ಈ ಅಸತ್ತನ್ನು ನಿರಸ್ಯ ತಿರಸ್ಕರಿಸಿ, ಸ್ವತಃ ಸಿದ್ಧಂ ಸ್ವತಃ ಸಿದ್ಧವಾಗಿರುವ, ವ್ಯೋಮವತ್ ಆಕಾಶದಂತೆ ಅಸಂಗನಾದ, ಅಪ್ರತರ್ಕ್ಯಂ ಊಹಿಸಲು ಅಶಕ್ಯನಾದ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಅತಃ ಆದುದರಿಂದ ಪ್ರತೀತಂ ತೋರುತ್ತಿರುವ, ಮೃಷಾಮಾತ್ರಂ ಮಿಥ್ಯಾಸ್ವರೂಪವಾದ, ಯತ್ ಯಾವುದು ಸ್ವಾತ್ಮತಯಾ ಗೃಹೀತಂ ಆತ್ಮಭಾವದಿಂದ ಗ್ರಹಿಸಲ್ಪಟ್ಟಿದೆಯೋ ಅಂಥ ಇದಂ ಈ ಶರೀರವನ್ನು ಜಹೀಹಿ ತೊರೆ, ಬ್ರಹ್ಮ ಅಹಂ ಇತಿ ಏವ ನಾನು ಬ್ರಹ್ಮವು ಎಂದೇ ವಿಶುದ್ಧ ಬುದ್ಧಿಯ ವಿಶುದ್ಧ ಬುದ್ಧಿಯಿಂದ ಅಖಂಡ ಬೋಧಂ ಅಖಂಡ ಜ್ಞಾನ ಸ್ವರೂಪನಾದ ಸ್ವಂ ಆತ್ಮಾನಂ ನಿನ್ನ ಆತ್ಮನನ್ನೇ ವಿದ್ಧಿ ತಿಳಿದುಕೋ. ಸ್ಥೂಲವಾದುದಲ್ಲ ಎಂದು ಈ ಅಸತ್ತನ್ನು ತಿರಸ್ಕರಿಸಿ, ಸ್ವತಃ ಸಿದ್ಧವಾಗಿರುವ ಆಕಾಶದಂತೆ ಅಸಂಗನಾದ ಊಹಿಸಲು ಅಶಕ್ಯನಾದ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಆದುದರಿಂದ
ತೋರಿ ಬರುತ್ತಿರುವ ಮಿಥ್ಯಾ ಸ್ವರೂಪವಾದ ಆತ್ಮಭಾವದಿಂದ ಗ್ರಹಿಸಲ್ಪಟ್ಟಿರುವ ಈ ಶರೀರವನ್ನು ತೊರೆ ನಾನು ಬ್ರಹ್ಮವು ಎಂದೇ ವಿಶುದ್ಧ ಬುದ್ಧಿಯಿಂದ ಅಖಂಡ ಜ್ಞಾನ ಸ್ವರೂಪನಾದ ನಿನ್ನ ಆತ್ಮನನ್ನೇ ತಿಳಿದುಕೋ. ಎಂತಹ ಸ್ಪಷ್ಟವಾದ ವಿವರಣೆ ಇದೆ ನೋಡಿ. ಇದಕ್ಕೆ ಹೆಚ್ಚು ವ್ಯಾಖ್ಯಾನ ಬೇಡ ಎಂದು ನಮಗೆ ಅನ್ನಿಸುತ್ತೆ. ಕಾರಣ ಎಲ್ಲವೂ ಕೂಡ ಸ್ಪಷ್ಟವಾಗಿದೆ. ಒಂದು ಮಾತ್ರ ತಿಳ್ಕೊಳ್ಬೇಕು ನಾವು, ಈ ಶರೀರವನ್ನು ತೊರೆ ಅಂದ್ರೆ ಶರೀರವನ್ನ ಬಿಡು ಅಂತ ಅರ್ಥ ಅಲ್ಲ, ನಾನು ಶರೀರ ಎಂಬ ಭಾವವನ್ನು ಬಿಡು ಅಂತ ಅರ್ಥ. ಇಲ್ಲೇಂದ್ರೆ ಶರೀರವನ್ನು ತೊರೆ ಅಂತಂದ್ರೆ ಓ ಶರೀರವನ್ನೇ ಬಿಟ್ಬಿಡ್ಬೇಕೋ ಏನೋ, ನಾವು ಆತ್ಮಹತ್ಯೆಗೆ ಶರಣಾಗಬೇಕೋ ಏನೋ ಅಂದು ತಪ್ಪು ತಿಳಿದುಕೊಳ್ಳಬಹುದು. ಅಲ್ಲ, ಶರೀರವನ್ನು ತೊರೆ ಅಂತ ಹೇಳಿದ್ರೆ ನಾನು ಶರೀರ ಎಂಬ ಭಾವವನ್ನು ಬಿಡು, ನಾನು ಬ್ರಹ್ಮನಾಗಿದ್ದೇನೆ, ಭಗವತ್ ಸ್ವರೂಪನಾಗಿದ್ದೇನೆ, ನಾನು ಈ ಮರಣ ಹೊಂದುವ ಶರೀರ ನಾನಲ್ಲ, ಈ ಭಾವವನ್ನು ನಾವು ಇಟ್ಕೊಳ್ಬೇಕು. ಆದ್ದರಿಂದ ಈ ಶರೀರವನ್ನು ತೊರೆ ಎಂದು ಹೇಳಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಎಂಬ ಭಾವವನ್ನು ಜಾಗರಿಸಿಕೊಳ್ಳಬೇಕು. ಬೃಹದಾರಣ್ಯಕ ಆದ ನಂತರ ಈಗ ಛಾಂದೋಗ್ಯ ಉಪನಿಷತ್ತಿನ ಒಂದು ವಾಕ್ಯವನ್ನು ಉದಾಹರಿಸ್ತಾ ಇದ್ದಾರೆ ಆಚಾರ್ಯ ಶಂಕರರು ಮುಂದಿನ ಶ್ಲೋಕದಲ್ಲಿ, 251ನೇ ಶ್ಲೋಕದಲ್ಲಿ ಹೇಳಿ. ಮೃತ್ಕಾರ್ಯಂ ಸಕಲಂ ಘಟಾದಿ ಸತತಂ ಮೃನ್ಮಾತ್ರಮೇವಾಹಿತಂ ತದ್ವತ್ಸಜ್ಜನಿತಂ ಸದಾತ್ಮಕಮಿದಂ ಸನ್ಮಾತ್ರಮೇವಾಖಿಲಂ ಯಸ್ಮಾನ್ನಾಸ್ತಿ ಸತಃ ಪರಂ ಕಿಮಪಿ ತತ್ ಸತ್ಯಂ ಸ ಆತ್ಮಾ ಸ್ವಯಂ ತಸ್ಮಾತ್ ತತ್ವಮಸಿ ಪ್ರಶಾಂತಮಮಲಂ ಬ್ರಹ್ಮಾದ್ವಯಂ ಯತ್ಪರಂ ಮತ್ತೊಮ್ಮೆ ಮೃತ್ಕಾರ್ಯಂ ಸಕಲಂ ಘಟಾದಿ ಸತತಂ ಮೃನ್ಮಾತ್ರಮೇವಾಭಿತತ್ ಮೃನ್ಮಾತ್ರಮೇವಾಭಿತಃ ತದ್ವತ್ಸಜ್ಜನಿತಂ ಸದಾತ್ಮಕಮಿದಂ ಸನ್ಮಾತ್ರಮೇವಾಖಿಲಂ ಯಸ್ಮಾನ್ನಾಸ್ತಿ ಸತಃ ಪರಂ ಕಿಮಪಿ ತತ್ ಸತ್ಯಂ ಸ ಆತ್ಮಾ ಸ್ವಯಂ ತಸ್ಮಾತ್ ತತ್ವಮಸಿ ಪ್ರಶಾಂತಮಮಲಂ ಬ್ರಹ್ಮಾದ್ವಯಂ ಯತ್ಪರಂ जिस प्रकार मृत्तिका के कार्य घट आदि हर तरह से मृत्तिका ही है, उसी प्रकार सत से उत्पन्न हुआ यह सत्स्वरूप संपूर्ण जगत सन्मात्र ही है, क्योंकि सत से परे और कुछ भी नहीं है तथा वही सत्य और स्वयं आत्मा भी है. इसलिए जो शांत निर्मल और अद्वितीय परब्रह्म है वह तुम ही हो. All modifications of earth such as the jar etc which are always accepted by the mind as real are in reality
nothing but earth. Similarly, this entire universe, which is produced from the real Brahman, is Brahman itself and nothing but Brahman. Because there is nothing else whatever but Brahman, and that is the only self-existent reality, our very self. Therefore, thou art that specified, pure, supreme Brahman, the one without a second. Mritkaryam sakalam ghata adi satatam mrinmatram evahitam tadvat sat janitam sadatmakam idam sanmatram eva akhilam yasmat nasti satah param kimapi tat satyam saha atma swayam tasmat tattvam asi ಪ್ರಶಾಂತಂ ಅಮಲಂ ಬ್ರಹ್ಮ ಅದ್ವಯಂ ಯತ್ ಪರಂ. ಮೃತ್ ಕಾರ್ಯ ಮಣ್ಣಿನ ಕಾರ್ಯವಾದ ಘಟಾದಿ ಗಡಿಗೆಯೇ ಮೊದಲಾದ ಸಕಲಂ ಸಮಸ್ತವೂ ಸತತಂ ಯಾವಾಗಲೂ ಮೃತ್ ಮಾತ್ರ ಮೇವ ಆಹಿತಂ ಬರಿಯ ಮಣ್ಣೇ ಆಗಿರುತ್ತದೆ. ತದ್ವತ್ ಹಾಗೆಯೇ ಸತ್ ಜನಿತಂ ಸತ್ತಿನಿಂದ ಹುಟ್ಟಿರುವ ಇದಂ ಅಖಿಲಂ ಇದೆಲ್ಲವೂ ಸತ್ ಆತ್ಮಕಂ ಸದಾತ್ಮವೇ. ಸತ್ ಮಾತ್ರಂ ಏವ ಸನ್ಮಾತ್ರವೇ ಆಗಿರುತ್ತದೆ. ಯಸ್ಮಾತ್ ಯಾವ ಕಾರಣದಿಂದ ಸತಃ ಸತ್ತಿಗಿಂತಲೂ ಪರಂ ಕಿಂ ಅಪಿ ಬೇರೆ ಯಾವುದೂ ನ ಅಸ್ತಿ ಇಲ್ಲವೋ ಆ ಕಾರಣದಿಂದ ತತ್ ಸತ್ಯಂ ಅದೇ ಸತ್ಯವು ಸಹ ಅವನೇ ಸ್ವಯಂ ಸ್ವತಃ ಆತ್ಮ ಆತ್ಮನು. ತಸ್ಮಾತ್ ಆದ್ದರಿಂದ ಯತ್ ಯಾವುದು ಪರಂ ಶ್ರೇಷ್ಠವೋ ಪ್ರಶಾಂತಂ ಪ್ರಶಾಂತವೂ ಅಮಲಂ ಶುದ್ಧವೂ ಅದ್ವಯಂ ಅದ್ವಯವೂ ಆಗಿರುವುದೋ ತತ್ ಬ್ರಹ್ಮ ಆ ಬ್ರಹ್ಮವೇ ತ್ವಂ ನೀನು ಅಸಿ ಆಗಿರುವೆ. ಮಣ್ಣಿನ ಕಾರ್ಯವಾದ ಗಡಿಗೆಯೇ ಮೊದಲಾದ ಸಮಸ್ತವು ಯಾವಾಗಲೂ ಮಣ್ಣೇ ಆಗಿರುತ್ತದೆ. ಹಾಗೆಯೇ ಸತ್ವಸ್ತುವಿನಿಂದ ಉತ್ಪನ್ನವಾದ ಇದೆಲ್ಲವೂ ಸದಾತ್ಮಕವೂ ಸನ್ಮಾತ್ರವೂ ಆಗಿರುತ್ತದೆ. ಸದ್ವಸ್ತುವಿಗಿಂತ ಬೇರೆಯಾಗಿ ಯಾವುದೊಂದೂ ಇಲ್ಲದಿರುವುದರಿಂದ ಅದೇ ಸತ್ಯವು ಅದೇ ಸ್ವತಃ ಆತ್ಮನು. ಆದುದರಿಂದ ಯಾವುದು ಶ್ರೇಷ್ಠವೂ ಪ್ರಶಾಂತವೂ ಶುದ್ಧವೂ ಅದ್ವಯವೂ ಆದ ಪರಬ್ರಹ್ಮವಾಗಿರುವುದೋ ಅದೇ ನೀನಾಗಿರುವೆ. ತತ್ ತ್ವಂ ಅಸಿ. ಛಾಂದೋಗ್ಯ ಉಪನಿಷತ್ತಿನ 6ನೆಯ ಅಧ್ಯಾಯದಲ್ಲಿ ಉದ್ದಾಲಕನು ಶ್ವೇತಕೇತುವಿಗೆ ಮಾಡಿರುವ ಉಪದೇಶವನ್ನು ಶಿಷ್ಯನು ಸುಲಭವಾಗಿ ತಿಳಿದುಕೊಳ್ಳಲು ಇಲ್ಲಿ ಸಂಗ್ರಹಿಸಿದೆ. ನೋಡಿ, ಬೃಹದಾರಣ್ಯಕ, ಛಾಂದೋಗ್ಯ 2 ಉಪನಿಷತ್ತಿನ ಭಾಗವನ್ನು ಇಂದು ನಾವು ಅಧ್ಯಯನ ಮಾಡಿದೆವು. ಇದರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ವಿವರಣೆ ಇದೆ ಈ ಬ್ರಹ್ಮ ಭಾವನೆಯಲ್ಲಿ. ಅದನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಸಮಯ ಮೀರಿದೆ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांति. हरिः ओम श्री गुरुभ्यो नमः. हरिः ओम. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.